ಏನು ಬೇಕು? ಸ್ವೀಟ್. ಹೆಂಗದ? ಸೂಪರ್ ಸೂಪರ್. ಎಲ್ಲರಿಗೂ ನಮಸ್ಕಾರ. ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಎಳ್ಳುಂಡೆ ಮಿಠಾಯಿ ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಇಲ್ಲಿ 1 ಕಪ್ ಎಳ್ಳು ತೊಗೊಂಡಿನಿ, ಅದನ್ನು ಹುರ್ಕೊಳಕತ್ತೀನಿ. ಪೂರ್ತಿ ರೋಸ್ಟ್ ಮಾಡ್ಕೊಳ್ಳೋದಿಲ್ಲ, ಅರ್ಧಂಬರ್ಧ ಹುರ್ಕೋಬೇಕು. ಇಲ್ಲಿ ಅರ್ಧಂಬರ್ಧನೇ ಹುರ್ಕೊಂಡಿನಿ. ಈಗ ಎಳ್ಳು ಹುರ್ಕೊಂಡಿದ್ದು ರೆಡಿ ಆಗ್ಯಾವು. ಇದನ್ನೀಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡೆ ಇದಕ್ಕೆ ಒಂದು ತಾಟಿಗೆ ಇದನ್ನು ನಾನು ಹಾಕೋತೀನಿ. ಭಾಳ ದೊಡ್ಡ ತಾಟನೂ ಬೇಡ, ಒಂದು ಮೀಡಿಯಮ್ ತಾಟೊಳಗೆ ಹಾಕೋಬೇಕು. ಸ್ವಲ್ಪ ದಪ್ಪಗೆ ಇರಬೇಕು ಲೇಯರ್ ಅದರದ್ದು. ಈಗ ನಾನು 1 ಕಪ್ ಎಳ್ಳಿಗೆ ಅರ್ಧ ಕಪ್ ಅಷ್ಟು ಬೆಲ್ಲ ತೊಗೊಂಡಿನಿ. ಅದಕ್ಕೆ 2 ಸಣ್ಣ ಚಮಚ ನೀರು ಹಾಕಿ ಅದನ್ನು ಸಣ್ಣ ಉರಿ ಇಟ್ಕೊಂಡು ಅದನ್ನು ಪೂರ್ತಿ ಬೆಲ್ಲ ಕರಗಿಸ್ಕೊಳ್ಳೋ ಥರ ಸಂದು ಬಿಡಲಾರ್ದಂಗೆ 1 ಚಮಚ ತೊಗೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಇಲ್ಲಿ ಬ್ರೌನ್ ಕಲರ್ ಬರೋ ತನಕ ನಾವು ಅದನ್ನು ಸಣ್ಣ ಉರಿ ಒಳಗೇ ಕರಗಿಸ್ಕೋಬೇಕು. ಒಂದು ತಾಟೊಳಗೆ ನೀರು ತೊಗೊಂಡು ಗಟ್ಟಿ ಹಾಕ್ಬೇಕಿಲ್ಲ, ಗಟ್ಟಿ ಆಗೈತಲ್ಲ ಆ ಥರ ಗಟ್ಟಿ ಹಾಕಬೇಕು. ಆ ಥರ ಹಣ್ಣು ನೋಡಿಕೊಂಡು ಈಗ ಒಲೆ ಬಂದ್ ಮಾಡ್ಕೊಳತ್ತೀನಿ. ಬಂದ್ ಮಾಡ್ಕೊಂಡೆ ಒಂದು ಸ್ವಲ್ಪ ನಾನು ಮತ್ತೆ ಮಿಕ್ಸ್ ಮಾಡ್ಕೊಳತ್ತೀನಿ. ಹಂಗೆ ಬಿಟ್ರೆ ಹತ್ತು ಬಿಟ್ಟಂಗೆ ಆತೈತಿ. ಈಗ ಒಂದು ಅರ್ಧ ಚಮಚದಷ್ಟು ನಾನು ಅಡುಗೆ ಸೋಡಾ ಹಾಕ್ಕೊಂಡು ಶಿಸ್ತಿನಾಗೆ ಅದನ್ನು ಪೂರ್ತಿ ಸಂದು ಬಿಡಲಾರ್ದಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಅದು ಒಂಥರ ಉಬ್ಬ್ದಂಗೆ ಕಾಣ್ಸಕತ್ತೈತಲ್ಲ, ಈ ಥರ ಆಗಬೇಕು. ಅಂದ್ರೆ ಕರೆಕ್ಟಾಗಿ ಅದು ಆದಂಗೆ. ಈಗ ಅದೇ ತಾಟೊಳಗೆ ನಾನು ತಾಟಿಗೆ ಹತ್ತಲಾರ್ದಂಗೆ ಎಳ್ಳಿನ ಮ್ಯಾಗೇ ಹಾಕೊಳತ್ತೀನಿ. ಇಲ್ಲಾಂದ್ರೆ ತಾಟಿಗೆ ಹತ್ಕೊಂಡ್ಬಿಡ್ತೈತೆ ಅದು ಎಳ್ಳಿಗೆ ಅಂಟ್ಲಿಕ್ಕಂದ್ರೆ. ಅದಕ್ಕೆ ಸ್ವಲ್ಪ ಕಡಿಮೆ ಸೈಜ್ ಒಳಗೆ ತಾಟ್ ತಗೋ ಅಂತ ಆವಾಗಲೇ ಹೇಳಿದ್ದು. ಇಲ್ಲಿ ನಾನು ಚಮಚ ಬಿಸಿ ಇರ್ತೈತಲ್ಲ, ಸ್ವಲ್ಪ ಚಮಚದಲ್ಲೇ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಒಂದು ಸ್ವಲ್ಪ ಬಿಸಿ ಆರ್ತು, ಅದಕ್ಕೆ ಕೈಲೇ ನಾನು ಸ್ವಲ್ಪ ಬಿಸಿ ಇದ್ರೂ ಕೈಲೇ ಮಿಕ್ಸ್ ಮಾಡ್ಕೊಳತ್ತೀನಿ. ಎಷ್ಟು ಜಲ್ದಿ ಆಗ್ತೈತೆ ಅಷ್ಟು ಜಲ್ದಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಮತ್ತೆ ಇನ್ನೊಂದು ಸಣ್ಣ ಪ್ಲೇಟ್ ತೊಗೊಂಡಿನಿ. ಅದು ಏನು ಮಿಕ್ಸ್ ಮಾಡಿದ್ವಲ್ಲ ಎಳ್ಳು ಬೆಲ್ಲದ್ದು ಸಣ್ಣ ಸಣ್ಣ ಉಂಡೆ ಟೈಪ್, ಅಂದರೆ ಸಣ್ಣ ಸಣ್ಣದ ಪೇಡ ಟೈಪ್ ನಾವು ಯಾವ ಶೇಪ್ ಒಳಗೆ ಬೇಕಾದರೂ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡು ಇಟ್ಕೊಳತ್ತೀನಿ. ಎಲ್ಲ ಅಷ್ಟು ಬಡ ಬಡ ಅಂದ್ರೆ ಒಬ್ಬರೇ ಜಲ್ದಿ ಗಟ್ಟಿ ಆದರೂ ಇನ್ನೊಬ್ಬರ ಹೆಲ್ಪ್ನು ತೊಗೊಂಡ್ಬಿಟ್ಟು ಮಾಡ್ಕೋಬೋದು. ಎಷ್ಟು ಜಲ್ದಿ ಆಗ್ತೈತೆ ಅಷ್ಟು ಜಲ್ದಿ ಮಾಡ್ಕೋಬೇಕು. ಇಲ್ಲಾಂದ್ರೆ ಗಟ್ಟಿ ಆಗಿಬಿಡ್ತಂದ್ರೆ ಪೂರ ಉಂಡೆ ಮಾಡೋಕ್ಕಾಗಂಗಿಲ್ಲ. ಈಗ ಪೂರ್ತಿಯಾಗಿ ನಾನು ಇಲ್ಲಿ ಎಷ್ಟು ಆಗ್ತಾವೆ ಅದರಲ್ಲೇ ಎಲ್ಲನೂ ಮಾಡ್ಕೊಂಡೀನಿ. ಈಗ ಮತ್ತೆ ಅದೇ ಪಾತ್ರೆ ತೊಗೊಂಡು ಸಣ್ಣ ಉರಿ ಇಡಬೇಕು. ಸಣ್ಣ ಉರಿ ಇಟ್ಟು ಉಳಿದಿದ್ದು ಎಳ್ಳು ಅದಾವಲ್ಲ ಅವೆಲ್ಲ ಎಳ್ಳನ್ನು ಅದ್ರಾಗ ಪೂರ್ತಿ ಹರಡ್ಕೊಂಡು ಎಲ್ಲನೂ ಇಡಬೇಕು. ಒಂದೊಂದು ಕಂಟ್ಕೊಂಡಿರ್ತಾವೆ. ಈ ಥರ ಬಿಸಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಉಳಿದಿದ್ದು ಎಳ್ಳುಗಳೂ ಅದಕ್ಕೆ ಬಿಸಿಗೆ ಅಂಟ್ಕೊಂಡ್ಬಿಡ್ತಾವೆ. ಬೆಲ್ಲದ ಪಾಕ ಸ್ವಲ್ಪ ಲೂಸ್ ಆಗಿಬಿಡ್ತೈತಲ್ಲ, ಅದು ಉಳಿದಿದ್ದು ಎಳ್ಳು ಅಂಟ್ಕೊಳ್ಳಿ ಅಂತ ಹೇಳಿ ಈಗ ಒಂದು ಸೈಡ್ ಒಳಗೆ ಈ ಥರ ಅಂಟ್ಕೊಂಡವು. ಮತ್ತೆ ರಿಟರ್ನ್ ತಿರುಗಿಸಿ ಎಲ್ಲ ಉಂಡೆಗಳ್ನ ನಾನು ಇಡಾಕತ್ತೀನಿ. ಇವಾಗೆಲ್ಲ ಇಟ್ಟಿದ್ದಾಯಿತು. ಈ ಥರ ಎಳ್ಳುಗಳು ಉಳಿದಿದ್ದು ಎಳ್ಳುಗಳು ಅದಕ್ಕೆ ಹತ್ಕೊಂಡ್ಬಿಟ್ಟವು. ಸೈಡ್ಗೆಲ್ಲ ನೀವು ಬೇಕಂದ್ರೆ ಅಂಟ್ಕೋಬೋದು. ಇವಾಗ ಇಷ್ಟೆಲ್ಲ ಎಳ್ಳು ಉಳ್ದಾವಲ್ಲ, ಈಗ ರಿಟರ್ನ್ ಏನು ಮಾಡೋದು, ಎಲ್ಲ ಒಟ್ಟು ತೆಗೆದು ಅದ್ರೊಳಗೆ ಹಾಕಿಸಿ ಉಳಿದಿದ್ದು ಎಳ್ಳು ಒಂದು 10 ನಿಮಿಷದವರೆಗೂ ಇವು ಆರ್ಲಾಕ್ ಬಿಡಬೇಕು. ಈ ಥರ ಎಲ್ಲ ತುಂಬ ಹರಡ್ಕೊಂಡು ಈಗೆಲ್ಲ ಪೂರ್ತಿ ಬಿಟ್ಟು ನಾನು ಬಿಟ್ಕೊಂಡಿದ್ದಾಯ್ತು. ಈಗೆಲ್ಲ ಫುಲ್ ರೆಡಿ ಆಗ್ಯಾವ. ಈಗ ನೋಡ್ಬೋದು ಎಲ್ಲ ಕಡೆ ಅಂಟ್ಕೊಂಡವು. ಈ ಥರ ಆರಾಮ್ಸೆ ಮನೆಯೊಳಗೆ 1 ತಿಂಗಳು 2 ತಿಂಗಳವರೆಗೂ ಇಟ್ಕೋಬೋದು. ಇದನ್ನು ಗಾಳಿ ಹೋಲಾರ್ದಂಗೆ ಡಬ್ಬದಾಗ ಮುಚ್ಚಿಡಬೇಕು. ಇದು ಬರೀ 2-3 ವಸ್ತುಗಳಿಂದನೂ ಮಾಡ್ಕೋಬೋದು. ಇದು ಚಳಿಗಾಲ ಟೈಮ್ ಒಳಗೆ ಎಳ್ಳು ಹೀಟ್ ಅಂತ ಹೇಳ್ತಾರಲ್ಲ ಆ ಟೈಮಗೂ ತಿನ್ಕೋಬೋದು. ಆಮೇಲೆ ಹುಡುಗರು ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂತಂದ್ರೆ ಈ ಥರ ಮಾಡಿ ಕೊಡ್ಬೋದು. ಚಲೋ ಇರ್ತೈತೆ, ಒಂದು ಸಲ ಮಾಡಿರಿ. ಥ್ಯಾಂಕ್ ಯು.